ಸಾಕಷ್ಟು ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ಅಂದರೆ ಮನೆಗೆ ನೀವು ಅಸಮರ್ಥ ಸ್ಪರ್ಧೆಯಾಗಿ ಹೋಗಿದ್ರಿ, ಬದುಕಿನಲ್ಲಿ ಬೇಕಾದ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಪಡ್ಕೊಂಡು ಬಂದಿದ್ದೀರಿ ಅಂತ ಅನಿಸ್ತಾ ಆ ಮನೆ ಇಡೀ ಜರ್ನಿ ಅನ್ನುವಂಥದ್ದು? ಸರ್, ಸಾಕಷ್ಟು ಸಮಯದಲ್ಲಿ ನಿಮಗೆ ಎಷ್ಟೊಂದು ಜನ ಕೆಳಗಾಗ್ತಾ ಇರ್ತಾರೆ, ನೀನು ಅಸಮರ್ಥ ಅಸಮರ್ಥ ಅಂತ. ಯಾವಾಗ ನಿಮಗೆ ಅದೆಲ್ಲ ಸ್ಫೂರ್ತಿ ಬರಬೇಕು, ನಮಗೆ ಎಷ್ಟೋ ಕ್ಷಣಗಳಲ್ಲಿ ಎಷ್ಟೋ ವಿಷಯಗಳಲ್ಲಿ ನಮ್ಗೆ ಆ ರೀತಿ ಬರ್ತಾ ಇರತ್ತೆ. ಸೊ ನೀನು ಸಮರ್ಥ ಅಂತ ನಮಗೆ ನಾವು ಸಮರ್ಥ ಅಂತ ಇದ್ದಾಗ ಅದು ಯಾರೇನಂದ್ರು ಅದು ನಮಗೇನು ಅನಿಸಲ್ಲ. ಸೊ ಅದೇ ರೀತಿ ಯಾವಾಗಲೂ ಹಂಗೆ ಆಗಿತ್ತು. ಅಸಮರ್ಥ ಅಂತ ಅಂದಾಗ ಸಖತ್ ಬೇಜಾರಾಗಿತ್ತು. ನಮ್ಮಲ್ಲಿ ಒಂದು ಸ್ಫೂರ್ತಿ ಉಟ್ಕೊಂತು, ಇವ್ರು ಅಸಮರ್ಥ ಅಂದ್ರ ಏನಾದರೂ ನಾವು ಪ್ರೂವ್ ಮಾಡಬೇಕು ಅನ್ನೋ ಥರ. ದಟ್ ಈಸ್ ವೇರ್ ಒಂದು ಸ್ಪಾರ್ಕ್ ಅಂತ ಶುರು ಆಗಿದ್ದು. ಅದೇ ರೀತಿ ಲೈಫಲ್ಲಿ ಕೂಡ ಯಾವಾಗಲೂ ಹಂಗೆ ನಾವು ಅಚೀವ್ ಮಾಡಬೇಕು ಅಂತಂದರೆ ನಾನು ಅದೇ ರೀತಿ ಯೋಚನೆ ಮಾಡ್ತಿರ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ತುಂಬ ಒಳ್ಳೆಯ ದಿನ, ನಮ್ಮ ತಾಯಿಯ ಹುಟ್ಟಿದ ದಿನ. ಆ್ಯಂಡ್ ನನ್ನ ತಂಗಿ ತುಂಬ ಭಾವುಕಳಾಗಿದ್ದು ನಂಗೆ ಸ್ವಲ್ಪ ನೋಡೋಕ್ಕಾಗಲಿ, ಯಾಕಂದರೆ ಅವಳು ಫಸ್ಟ್ ಟೈಮ್ ಕರ್ಕೊಬಂದಿದ್ದು ಪಾಪುನಾಗಲಿ ಅಮ್ಮನ್ನಾಗಲಿ. ಸೊ ಖುಷಿ ಆಯಿತು. ಆಮೇಲೆ ನನ್ನ ತಮ್ಮ, ಅವನು ನಾನು ಬಿಗ್ ಬಾಸಲ್ಲಿ ಇದ್ದಾಗ ಅವನೇ ನನ್ನ ಹೊರಗಿನ ಎಲ್ಲ ಕೆಲಸಗಳನ್ನ ನೋಡ್ಕೋತಾ ಇದ್ದಿದ್ದು. ಸೊ ದೇರ್ ಆಲ್ವೇಸ್ ದೇರ್, ನನ್ನೆಲ್ಲ ಒಂದು ಕೆಲಸಗಳಲ್ಲೂ ಇದ್ದಾರೆ. ಅಮ್ಮ, ಈಗ ಮತ್ತೆ ಬಿಗ್ ಬಾಸ್ ಬರ್ತಾ ಇದೆ. ಅವತ್ತು ಮಗನನ್ನು ಮನೇಲಿ ನೋಡಿದ್ರಿ. ಸೊ ನಿಮಗೆ ಆಡಿಯನ್ ಆಗಿ ಏನೆಲ್ಲ ನಿರೀಕ್ಷೆಗಳು ಇದೆ, ಹೇಗೆ ಅನಿಸುತ್ತೆ ಅನ್ನುವಂಥದ್ದು? ಆ ಜರ್ನಿಲಿ ನೀವು ಸಾಕಷ್ಟು ದಿನ ನೋಡ್ತಾ ಇದ್ರಿ ಅವ್ರ ಜರ್ನಿನ. ಮುಂದೇನು ಬರ್ತಾ ಇದೆಯಲ್ಲ, ಹಾಗೆ ಚೆನ್ನಾಗಿ ನಡೀಲಿ, ಇನ್ನೂ ಚೆನ್ನಾಗಿ ಬರಲಿ ಅಂತ ಆಶಿಸ್ತೀನಿ ಅಷ್ಟೇ. ಸುದೀಪ್ ಸರ್ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ನಡೆಸ್ಕೊಡಲ್ಲ ಅನ್ನೋಂಥದ್ದು ಒಂದು ವಿಚಾರ ಇತ್ತು. ಈಗ ಮತ್ತೆ ಅವರೇ ಕಮ್ ಬ್ಯಾಕ್ ಮಾಡ್ತಾ ಇರೋದು. ಅವರು ತುಂಬ ಸಜೆಷನ್ ಕೊಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಬಗ್ಗೆ ಇನ್ನೇನು ಹೇಳೋದು, ತುಂಬ ಅವ್ರ ಖುಷಿ ಆಗತ್ತೆ ನನಗೆ. ಸಿನಿಮಾಗೆ ಬಂದು ಹೆಲ್ಪ್ ಮಾಡಿದ್ರು, ಅದರಿಂದ ಅವ್ರು ನಂಗೆ ತುಂಬ ಖುಷಿ. ಈಗ ಮಗನ ಹೋಗ್ಬೇಕು ಅಂತ ಒಂದು ಆಸೆ ಇದೆ, ಅವ್ರನ್ನ ಮೀಟ್ ಮಾಡಬೇಕು ಅಂತ. ಯಾಕಂದರೆ ಬಿಗ್ ಬಾಸಲ್ಲಿ ನಾನು ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಹಂಗೆ ನನಗೆ ಅಪ್ಪವ್ರನ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು. ನನಗೂ ಇವಾಗ ಒಂಥರ ಬೇಜಾರು ಅನಿಸ್ತೈತೆ. ಅಂದರೆ ಯಾವಾಗಲೂ ಬಂದೇ ಇಲ್ಲ, ಇವ್ನು ಬಂದೋಗಿದ್ದಾರೆ, ಬಟ್ ನಾನು ಬರೋಕ್ಕಾಗಿರಲಿಲ್ಲ. ಈ ಸರಿ ನಾನೇ ಕೇಳಿಕೊಂಡೆ ನನ್ನನ್ನು ಕರ್ಕೊಂಡೋಗು ಅಲ್ಲಿಗೆ ಅಂತ, ಇಲ್ಲಿ ಬಂದು ನಮಸ್ಕಾರ ಮಾಡಬೇಕು ನಾನು ಅಂತ. ಹಾಗಾಗಿ ಕರ್ಕೊಂಬಂದ್ರಿ ಇವತ್ತು. ಮಗನ ಲೈಫಲ್ಲಿ ಏನು ಚೇಂಜ್ ಆಯಿತು ಅಂತ ಅನ್ನಿಸ್ತಿದೆ ಆ ಜರ್ನಿ ಮುಗಿದ ನಂತರ? ಆಮೇಲೆ ಅವರ ಜೊತೆಗಿದ್ದಂಥವ್ರು ಈಗ ನಿಮಗೆ ಯಾರೆಲ್ಲ ಮಾತಾಡ್ತಾರೆ, ಯಾರೆಲ್ಲ ಟಚ್ಚಲ್ಲಿದ್ದಾರೆ, ಹೇಗೆ ಅಂತ? ಎಲ್ಲವೂ ಚೇಂಜ್ ಆಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವಾಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಇನ್ನು ಒಂದು ಫಿಲಮ್ ಬರಬೇಕು ಚೆನ್ನಾಗಿ, ಅವನಿಗೆ ಒಳ್ಳೆ ರಿಲೀಸ್ ಆಗಬೇಕು, ಅದು ಒಂದು ಒಳ್ಳೆ ಇದು ಬರಬೇಕು ಅನ್ನೋದೊಂದು ಆಸೆ ಇದೆ.